ದಿನ ಬೆಳಗಿದ್ರೆ ಇವ್ರದೇ ನೋಡ್ಬೇಕು ಸ್ಟೋರಿ. ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ಬಿಜೆಪಿ ಕೈ ಮುಗಿದು ಹೇಳ್ತೀವಿ, ದೇಶನ ಈ ಅಧಿಗತಿಗೆ ಒಯ್ಬೇಡ್ರಿ, ನಿಮಗೇನು ಲಾಭ ಆಗ್ಬೋದು ಅಷ್ಟೇ. ಏನ್ ಇನ್ನೊಂದು ಅಧಿಕಾರಕ್ಕೆ ಬರ್ಬೋದು, ನೀವು ರೊಕ್ಕ ಮಾಡ್ಕೋಬಹುದು, ಈ ದೇಶನ ಲೂಟಿ ಹೊಡೆದಿರಿ, ಹೆಂಗಿದ್ರು ಲೂಟಿ ಹೊಡೆದಿರಿ. ಯಾವ್ದು ಚರ್ಚೆ ಅಲ್ಲ. ಆಯ್ತು, ಡಿಮಾನಿಟೇಷನ್ ಬಗ್ಗೆ ಚರ್ಚೆ ಆಗ್ತದ ಪೇಟೆಯವರ ಸ್ವಲ್ಪ ಕೇಳ್ತಾರ, ಪ್ರಹ್ಲಾದ್ ಜೋಶಿ ಸಾಹೇಬ್ರು ಬರ್ತಾರೇನು? ಅಲ್ಲ, ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ ಡಿಮಾನಿಟೇಷನ್ ಬಗ್ಗೆ? ಒಂದಕ್ಕೊಂದು ಬರೀ ಡಿಮಾನಿಟೇಷನ್ ಬಗ್ಗೆ ಚರ್ಚೆ ಮಾಡೋಣ. ಎರಡನೇದು, ಮೇಕ್ ಇನ್ ಇಂಡಿಯಾ ಬಗ್ಗೆ ಚರ್ಚೆ ಮಾಡ್ತಾರ, ಈ ದೇಶದ GDP ಬಗ್ಗೆ ಹೇಳ್ತಾರ, ಈ $5 ಟ್ರಿಲಿಯನ್ ಎಕನಾಮಿ ಅಂತ ಹೇಳ್ತಾರೆ. ಗೊತ್ತಲ್ಲ ನಿಮಗೆ? ನೀನು ಆದ್ರೆ ಪ್ರಧಾನಮಂತ್ರಿ ಆದ್ರೆ $5 ಟ್ರಿಲಿಯನ್ ಆಗ್ತದೆ, ಅದಕ್ಕೇನು ಸಂಬಂಧ? ಮೋದಿ ಅವ್ರು ಬೇಕಾಗಲ್ಲ $5 ಟ್ರಿಲಿಯನ್ ಎಕನಾಮಿ ಮಾಡ್ಲಿಕ್ಕೆ. ಸಹಜವಾಗಿ 5-6% GDP ಗ್ರೋತ್ ಐತೆ. ಯಾರು ಪ್ರಧಾನಮಂತ್ರಿ ಬಂದ್ರು ಆಗ್ತದೆ. ಇವರಿಂದ ಇನ್ನ ಕಮ್ಮಿ ಆಗಿದೆ GDP ಗ್ರೋತ್. ಮನಮೋಹನ್ ಸಿಂಗ್ ಅವರಿಗೆ ಈ ಸರ್ಕಾರಕ್ಕೆ ಯೋಚನೆ ಮಾಡಿ ನೋಡಿದ್ರೆ GDP ಗ್ರೋತ್ ಇವರಿಂದನೇ ಕಮ್ಮಿ ಆಗಿರೋದು. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ. ಯಾವ್ಯಾವ ರಾಜ್ಯಗಳಲ್ಲಿ ಬಿಜೆಪಿ ಇದೆ ಅಲ್ಲಿ ತತ್ತಿನೇ ಇಲ್ಲ, ತತ್ತಿ ಕೊಡಂಗಿಲ್ಲ ಪುಣ್ಯಾತ್ಮರು. ಎದಕ್ಕೆ ಕೊಡಂಗಿಲ್ಲ ತತ್ತಿ? ಯಾಕೆ ಕೊಡಬರ್ತತಿ? ಹುಡುಗರಿಗೆ ಪೌಷ್ಟಿಕ ಆಹಾರದ ಬೇಕು, ಪ್ರೋಟೀನ್ ಬೇಕಂತ ಹೇಳಿ ಇಡೀ WHO ಎಲ್ಲ ಕಡೆ ಹೇಳ್ತತೆ. ಇವ್ರು ಮಾತ್ರ ಕೊಡಂಗಿಲ್ಲ. ಈಗ ಯಾರು ತಿನ್ನಂಗಿಲ್ಲ ಅವ್ರಿಗೆ ಕೊಡ್ಬೇಡ, ತಿನ್ನೋರಿಗೆ ನಾವು ಕೊಡ್ಬೇಕು ಬೇಡ? ಅದಿತ್ತ ನಿಮ್ಮ ಮ್ಯಾನಿಫೆಸ್ಟೋದಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ತತ್ತಿ ಕೊಡಲ್ಲ ಅಂತೆಲ್ಲ ಹೇಳಿದ್ರು ಇವರು. ಎಲ್ಲೆಲ್ಲಿ ಬಿಜೆಪಿ ರಾಜ್ಯಗಳಿದಾವ ಅಲ್ಲಿ ತತ್ತಿ ಕೊಡಂಗಿಲ್ಲ. ಎದಕ್ಕೆ ಪೇಟೆಯವ್ರಿಗೆ ಕೇಳ್ಬೇಕಲ್ಲ ಪ್ರಹ್ಲಾದ್ ಜೋಶಿ ಅವರಿಗೆ, ತತ್ತಿ ಕೊಟ್ಟರೆ ಒಳ್ಳೇದೋ ಕೆಟ್ಟದ್ದು ಅಂತ ಹೇಳಿ. ಅಲ್ರಿ, ಇದು ಐಡಿಯಾಲಜಿ ಪುಷ್ ಮಾಡ್ತಕ್ಕಂಥದ್ದು, ಸಂವಿಧಾನ ಮೀರಿ ಮಾಡ್ತಕ್ಕಂಥದ್ದು. ಏನ್ ಲಾಭ ಇದೆ? ವಾಟ್ ಇಸ್ ದಟ್ ಯು ವಾಂಟ್ ಟು ಪ್ರೂವ್? 10 ವರ್ಷದಲ್ಲಿ ಏನ್ ಒಂದು ಫುಲ್ ಹೇಳ್ರಿ ನೋಡೋಣ. 100 ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರು. ಸ್ಮಾರ್ಟ್ ಸಿಟಿಗೆ ಎಷ್ಟು ಖರ್ಚಾಗಿದೆ ಕೇಳ್ತಾರ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ? ಸ್ಮಾರ್ಟ್ ಸಿಟಿ ಬಗ್ಗೆ ಮಾತಾಡೋದು. ಅವ್ರು ಹೇಳಿರ್ತಕ್ಕಂಥದ್ದು ಹೊಸ ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರು. ಯಾರು? ಮೋದಿ ಸಾಹೇಬರು ಹೊಸ ಸ್ಮಾರ್ಟ್ ಸಿಟಿಗಳು ಅಂತಂದ್ರು. ಹೊಸ ಸ್ಮಾರ್ಟ್ ಸಿಟಿಗಳು ಹೋಗ್ಬಿಡ್ತದ್ದು, ಬಿಟ್ಬಿಟ್ರು. ಇರಾ ಸ್ಮಾರ್ಟ್ ಸಿಟಿಗಳು 100 ಡೆವಲಪ್ ಮಾಡ್ತೀವಿ ಅಂತಂದ್ರು. ಇಲ್ಲಿವರೆಗೆ 43,000 ಕೋಟಿ ಖರ್ಚಾಗಿದೆ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರದ ರಿಪೋರ್ಟ್ ಪ್ರಕಾರ ಕೇವಲ 18 ಸ್ಮಾರ್ಟ್ ಸಿಟಿಲಿ ಮಾತ್ರ ನಾವು ಇಂಪ್ಲಿಮೆಂಟ್ ಮಾಡಿದೀವಿ ಅಂತ ಹೇಳ್ತಕ್ಕಂಥದ್ದು ಯಾರು? ನಾವಲ್ಲ. ಯಾರು ಹೇಳಿದ್ದಾರೆ? ಯಾರು ಹೇಳ್ತಾರೆ? ಕೇಂದ್ರ ಸರ್ಕಾರ. ಮತ್ತೆ ಇದ್ರ ಬಗ್ಗೆ ಉತ್ತರ ಕೊಡ್ಬೇಕಲ್ಲ. ಆಮೇಲೆ ಹೈವೇಗಳು, ಎಲ್ಲಾ ದೇಶದಲ್ಲಿ ಹೈವೇದಲ್ಲಿ ಮಗ್ಗಲ್ ಮುರಿದ್ಬಿಡ್ತಾವೆ. ಯಾರನ್ನ ಹೈವೇಗಳಿಗೆ ಹೋದ್ರೆ 1000 ಗಟ್ಟಲೆ ಟೋಲ್ ಕಟ್ಟಬೇಕು. ನೀವು ಇಲ್ಲಿಂದ ಬೆಂಗಳೂರಿಗೆ ಬಂದ್ರೆ ಬೆಂಗಳೂರಿಂದ ವಾಪಸ್ ಹೋದ್ರೆ ಎಷ್ಟು ಟೋಲ್ ಕಟ್ತಾ ಇದ್ದೀರಿ? ಇದ್ರ ಬಗ್ಗೆ ಯಾರು ಚರ್ಚೆ ಮಾಡ್ತಾರ? ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಕೇಂದ್ರ ಸರ್ಕಾರದವರು? ನೋಡ್ರಿ, ನಾವು ಮಾಧ್ಯಮ ಸ್ನೇಹಿತರು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು ಇಷ್ಟೇ, ನೀವು ಅವರಿಗೆ ನೇರ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಕೇಳಲೇಬೇಕು. ಯಾಕಂದ್ರೆ ಇಲ್ಲದ್ರೆ ಅವ್ರು ಬರೇ ಆರ್ಕೆ ಉತ್ತರ ಕೊಡೋದು, ಕಾಂಗ್ರೆಸ್ಗೆ ಬೈಯೋದು, ಹೋಗೋದು. ಎಲ್ಲಿವರೆಗೆ ಮಾಡ್ತಾರೆ ಬಿಜೆಪಿ ಅವ್ರು? ಇನ್ನು ಎಷ್ಟು ದಿವಸ ಮಾಡ್ಬೇಕಂತಿದ್ದಾರೆ ಹೇಳ್ರಿ? ಯಾವ್ದನ್ನ ಒಂದು ನೇರ ಚರ್ಚೆಗೆ ಬರ್ತಾರ ಕೇಳಿ ನೋಡ್ರಿ. ಯಾವ್ದು ಒಂದು ಇನ್ನು ಉತ್ತರ ಕೊಡಂಗಿಲ್ಲ. ನಮಗೇನು ಬೈದು ಬಿಡೋದು, ಹೋಗ್ಬಿಡೋದು, ಕಾಂಗ್ರೆಸ್ ಬರೋದು, ಬೈಯೋದು. ಬರ್ಲಿಲ್ಲ ಅಂತ ಹೇಳಿದ್ರು. ಇಷ್ಟೆಲ್ಲ ಮಾಡಿದ್ರೆ ಇಷ್ಟು ಕಾಳಜಿ ಇತ್ತು ಅವ್ರ ಗೈರಾಗ್ತಿದ್ರು. ಹೇಳ್ತಿರೋದು ಪ್ರಹ್ಲಾದ್ ಜೋಶಿ ಅವರು ಇಂಥವೆಲ್ಲ ಮಾತನಾಡ್ತಾರೆ. ಪ್ರಧಾನಮಂತ್ರಿ ಎಷ್ಟು ದಿವಸ ಬಂದಿದ್ದಾರೆ ಅಂತ ಪಾರ್ಲಿಮೆಂಟಿಗೆ? ಪ್ರಧಾನಮಂತ್ರಿ ಅವರು ಈ ದೇಶದ ಎಸ್ಎಲ್ಇ ಪಾರ್ಲಿಮೆಂಟ್ಗೆ ಯಾವ ಚರ್ಚೆಯಲ್ಲಿ ಡಿಬೇಟ್ ನಲ್ಲಿ ಭಾಗವಹಿಸಿದ್ದಾರೆ ಅಂತ? ಕಾಳಜಿ ಇತ್ತು ಅಂದ್ರೆ ಪ್ರಧಾನಮಂತ್ರಿ ಕಾಳಜಿ ಇಲ್ಲ ಅಂತ ಅರ್ಥನ? ಇವ್ರಿಗೆ ಹೇಳ್ತಾರೆ ನೀವು ಮೈನಾರಿಟಿ, ಅದ್ರ ಸಲುವಾಗನೇ ನೀವು ವಿರೋಧ ಮಾಡ್ತಾ ಇದ್ರಿ. ಅದನ್ನ ನೀವು ಅಲ್ಲ, ನಾವು ಬಿಲ್ಲನ್ನ ಯಾವ ದೃಷ್ಟಿಯಿಂದ ವಿರೋಧ ಮಾಡ್ತಾ ಇದೀವಿ ಅಂತಂದ್ರೆ ಏನ್ ಉದ್ದೇಶ ಆಯ್ತು? ನೀವು ಓದ್ಕೊಂಡಿದ್ದಾರೆ ಬಿಲ್? ನೀವು ಓದ್ಕೊಂಡಿದ್ದಾರೆ ಬಿಲ್? ಯಾರನ್ನ? ಬಿಲ್ಲಲ್ಲಿ ಏನಿದೆ? ಅಲ್ಲ, ಬಿಲ್ಲಲ್ಲಿ ನಾನು ನನ್ನ ಆಸ್ತಿನ, ಈಗ ನಾಳೆ ನಿಮ್ಮ ಆಸ್ತಿ ನೀವು ವಫ್ಗೆ ಕೊಡೋಕೆ ದೇಶದ ಅಧಿಕಾರ ಐತಿಲ್ಲೋ? ನಾಳೆ ನೀವು ಹೆಂಗೆ ಒಂದು ಗುಡಿ ಕೊಡ್ಬೋದು, ನಾಳೆ ನೀವು ಮಸೀದಿ ಕೂಡ ಕೊಡ್ಬೋದೋ ಇಲ್ಲ? ನೀವು ಕೊಡಬಾರ್ದ? ಕೊಡ್ಬೇಕು? ನೀವು ಹೇಳ್ರಿ. ನಾಳೆ ಪ್ರಹ್ಲಾದ್ ಜೋಶಿ ಅವ್ರಿಗೆ ಕೇಳ್ರಿ, ನಿಮ್ಮ ಆಸ್ತಿ, ಸ್ವಂತ ಆಸ್ತಿ ನಾವು ವಫ್ಗೆ ಕೊಡೋಕೆ ಅಧಿಕಾರ ಐತಾ ಇಲ್ಲ ಈ ದೇಶದಲ್ಲಿ? ಇಷ್ಟೇ ಚರ್ಚೆ ಆಗ್ಬೇಕಿದೆ. ಏನು ಬೇಡ, ಊರೆಲ್ಲ ಚರ್ಚೆ ಆಗತ್ತೆ ಬೇಡ. ಈಗ ನಾಳೆ ನಿಮ್ಮ ಆಸ್ತಿನ ಯಾವುದಕ್ಕೂ ಕೊಡಬೇಕು, ನೀವು ನಾಳೆ ನಿಮ್ಮ ಆಸ್ತಿ ಒಂದು ವಫ್ಗೆ ಕೊಡಬೇಕು, ಮುಸ್ಲಿಂ ಸಮಾಜಕ್ಕೆ ಕೊಡಬೇಕಂತ ನೀವು ನಿರ್ಣಯ ಮಾಡಿದ್ರೆ ತಪ್ಪು ಸರಿ? ಅದರಲ್ಲಿ ಅದನ್ನ ಕೊಡಬಾರ್ದಂತ ಇವ್ರು ಹೇಳ್ತಕ್ಕಂಥದ್ದು. ಎದಕ್ಕೆ? ಇಷ್ಟೇ ಇರೋದು ಉತ್ತರ. ಅದೆಲ್ಲ ಬಿಟ್ಕೊಂಡು ಸುಮ್ಮನೆ ಏನೋ ಸುತ್ತಿ ಬೆಳೆಸ ಇದೆಲ್ಲ ಯಾಕೆ ಬೇಕಂತಂದ್ರೆ ಈಗ ಹಿಂಗೆ ಹೇಳ್ಬಿಟ್ಟು ಹಿಂದೂಗಳು. ಆಮೇಲೆ ಒಂದು ಮಜಾ ಏನಂತಂದ್ರೆ ಈ 10 ವರ್ಷ ಅವಧಿಯಲ್ಲೇ ಹಿಂದೂಗಳು ಬಹಳ ತೊಂದರೆಯಲ್ಲಿರೋದು. ಈ 10 ವರ್ಷ ಬಿಜೆಪಿ ಅವಧಿಯಲ್ಲಿ ಹಿಂದೂಗಳು ಬಹಳ ಕತ್ತರದಲ್ಲಿದ್ದಾರೆ. ನಾನು ಹುಟ್ಟು ಹಿಂದೂ, ನಮ್ಮಪ್ಪ ಹುಟ್ಟು ಹಿಂದೂ, ನಮ್ಮಮ್ಮ ನಮ್ಮ ತಾತ ಎಲ್ಲ ಹುಟ್ಟು ಹಿಂದೂಗಳೇ ನಾವೆಲ್ಲರೂ. ನಮ್ಗೆ ಯಾವ ತೊಂದರೆ ಆಗಿಲ್ಲ. ಇವ್ರು 10 ವರ್ಷದಿಂದ ಭಯದ ವಾತಾವರಣ ಹೇಳೋದು. ಹಿಂದೂಗಳು ಬಹಳ ತೊಂದರೆನಾಗಿದ್ದಾರೆ, ಹಿಂದೂಗಳು ಬಹಳ ಕತ್ತರನಾಗಿದ್ದಾರೆ, ಹಿಂದೂಗಳು ಬಹಳ ತೊಂದರೆನಾಗಿದ್ದಾರೆ. ಯಪ್ಪ, ನೀವೇ ಹೇಳ್ತೀರಿ ಹಿಂದೂಗಳು ಕತ್ತರನಾಗ ತೊಂದರೆನಾಗಿದ್ದಾರೆ, ಮತ್ತೆ ನೀವು ರಾಜೀನಾಮೆ ಕೊಟ್ಟು ಹೋಗ್ರಲ್ಲ. ನಿಮ್ಮ ಅವಧಿಯಲ್ಲೇ ಹಿಂದೂಗಳು ಕತ್ತರನಲ್ಲಿದ್ದಾರೆ, ನಿಮ್ಮ ಅವಧಿಯಲ್ಲೇ ಹಿಂದೂಗಳು ತೊಂದರೆಲಿದ್ದಾರೆ ಅಂದ್ರೆ ಮತ್ತೆ ನೀವು ಯಾಕೆ ಮಾಡ್ಬೇಕು? ಪ್ರಧಾನಮಂತ್ರಿ, ಎಲ್ಲಾ ರಾಜ್ಯಗಳು, ಎಲ್ಲಾ ಸರ್ಕಾರಗಳು, ನಿಮ್ಮ ಪ್ರೆಸಿಡೆಂಟ್ ಎಲ್ಲರೂ ಹಿಂದೂಗಳಿದ್ದಾರೆ. 19-20 ರಾಜ್ಯಗಳಲ್ಲಿ ನೀವೇ ಇದ್ದೀರಿ, ಮತ್ತೆ ಹಿಂದೂಗಳು ತೊಂದರೆ ಇದ್ದಾರೆ ಅಂದ್ರೆ ಇದ್ಯಾ ಅರ್ಥ? ಎಲ್ಲದಕ್ಕೂ ಮಾತೆತ್ತಿದ್ರೆ ಹಿಂದೂ ಅನ್ನೋದು ಬಿಟ್ರೆ ಬೇರೆ ಏನು ಪದಗಳೇ ಇಲ್ಲಲ್ಲ. ಮುಸಲ್ಮಾನ, ಹಿಂದೂ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬೇರೆ ಏನಾರ ಮಾತಾಡೋಣ? ಜಪಾನ್ನಾಗ ಟೆಕ್ನಾಲಜಿ ಎಲ್ಲಿದೆ ಇವತ್ತು? ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಚೈನಾನಾಗ ಟೆಕ್ನಾಲಜಿ ಎಲ್ಲಿದೆ?
ಇಂಡೋನೇಷಿಯಾ ಕಂಟ್ರಿ ಎಲ್ಲಿಗೆ ಬೆಳೆದಿದೆ ಇವತ್ತು? ಆಯ್ತು, ಇಂಡೋನೇಷಿಯಾ ಎಷ್ಟು ದೇವಸ್ಥಾನಗಳಿದಾವೆ ಏನ್ರಿ ಪೇಟೆ ಅವ್ರೆ? ಇಂಡೋನೇಷ್ಯಾದಲ್ಲಿ ಎಷ್ಟು ಹಿಂದೂ ದೇವಾಲಯಗಳಿದಾವೆ? ಇಂಡೋನೇಷ್ಯಾದಲ್ಲಿ ಎಷ್ಟು ಹಿಂದೂ ದೇವಾಲಯಗಳಿದಾವೆ? ಅಲ್ಲಿ ಯಾಕೆ ಈ ರೀತಿ ತೊಂದರೆ ಆಗ್ತಿಲ್ಲ? ಮೆಜಾರಿಟಿ ಮುಸ್ಲಿಮ್ಸ್ ಇದಾರೆ, ಮೈನಾರಿಟಿ ಹಿಂದೂಗಳಿದ್ದಾರೆ, 2% ಕೂಡ ಹಿಂದೂಗಳಿಲ್ಲ. ಎಷ್ಟು ಗುಡಿಗಳಿದಾವೆ ಗೊತ್ತಾ? ಹೇಳ್ತಿರೋದು ಬೆಲೆ ಏರಿಕೆ ಅಂತಕ್ಕಂಥದ್ದು ಯಾವ ವಿಷಯಕ್ಕೆ ಬೆಲೆ ಏರಿಕೆ ಬಗ್ಗೆ ಮಾಡ್ತಾರೆ, ಸ್ವಲ್ಪ ಡೀಟೇಲ್ಸ್ ತಗೊಳ್ಳಿ. ಯಾವ ಬೆಲೆ ಏರಿಕೆ ಬಗ್ಗೆ ಹೋರಾಟ ಮಾಡ್ತಿದ್ದಾರೆ, ಸ್ವಲ್ಪ ನೀವು ಡೀಟೇಲ್ಸ್ ಹೇಳಿದ್ರೆ ನಾನು ಅದ್ರ ಬಗ್ಗೆ ಉತ್ತರ ಕೊಟ್ಕೊಂಡು ಹೋಗ್ತೇನೆ. ನಂಬರ್ 1 ಹೇಳಿದ್ರೆ ಯಾವುದು? ಅಲ್ಲ ಒಟ್ಟಾರೆ ಅವ್ರು ಮಾಡ್ತಕ್ಕಂಥದ್ದು, ಅವ್ರು ಆಕ್ಚುಲಿ ಏನಾಗಿದೆ, ಕನ್ಫ್ಯೂಸ್ ಆಗಿದ್ದಾರೆ. ಮೋದಿ ಸಾಹೇಬ್ರ ವಿರುದ್ಧ ಮಾಡ್ತಿರೋದು. ಬಿಜೆಪಿ ಅವರು ಕನ್ಫ್ಯೂಸ್ ಆಗಿದ್ದಾರೆ. ಇಡೀ ದೇಶದಲ್ಲಿ ಒಟ್ಟಾರೆ ಬೆಲೆ ಏರಿಕೆ ಆಗಿದ್ರೆ ಮೋದಿ ಸಾಹೇಬ್ರೆ ಕಾರಣ. ಅವ್ರ ವಿರುದ್ಧ ಅವ್ರು ಹೋರಾಟ ಮಾಡ್ತಿದ್ರೆ ಅವ್ರ ಹೆಸರು ಹೇಳಕ್ ಬರ್ತಿಲ್ಲ. ಅವ್ರು ನಂಬಿ ಕಾಂಗ್ರೆಸ್ ಹೆಸರು ಹೇಳ್ತಿದ್ದಾರೆ. ಸ್ಟೇಟ್ ರಿಕ್ವೈರ್ಮೆಂಟ್ ಆಯ್ತು, ನಮ್ಮ ಕರ್ನಾಟಕದಲ್ಲಿ ಬೆಲೆ ಏರಿಕೆ ಆಗಿದೆ, ಇವ್ರ ಅವಧಿಯಲ್ಲಿ ಕೂಡ ಬೆಲೆ ಏರಿಕೆ ಆಗಿದೆ. ಡಿಫ್ರೆನ್ಸ್ ನೋಡಿ ಎಷ್ಟಿದೆ, ಪರ್ಸೆಂಟೇಜ್ ನೋಡಿ. ನಾವು 2013ರಿಂದ 18ವರೆಗೆ ನಾವು ಅಧಿಕಾರ ಇದ್ವಿ, 18ರಿಂದ ಇವ್ರ ಅಧಿಕಾರದಲ್ಲಿ ಬಂದ್ರು. ಇವ್ರ ಅವಧಿಯಲ್ಲಿ ಎಷ್ಟು ಬೆಲೆ ಏರಿಕೆ ಆಗಿದೆ, ಇದ್ರ ಬಗ್ಗೆ ನಾನು ಚರ್ಚೆ ಮಾಡಿದ್ರೆ ಮಾತಾಡ್ಬೋದು. ಏನಾಗುತ್ತೆ, ಮೀಡಿಯಾ ಪಬ್ಲಿಸಿಟಿ ಬೇಕು ಅಲ್ವಾ? ಮತ್ತೆ ಯಾವುದೋ ರೀತಿ ಅಂತ ಅವ್ನು ಮಾಡಬೇಕಾಗಿದೆ, ಮಾಡ್ಲಿ, ಅದು ವೆಲ್ಕಮ್ ಮಾಡ್ತೀವಿ. ಬಟ್ ಯಾವ್ದನ್ನ ಸ್ಪೆಸಿಫಿಕ್ ಆಗಿದ್ರೆ ನಾನು ಚರ್ಚೆ ಮಾಡಕ್ಕೆ ರೆಡಿ ಇದ್ದೀನಿ. ಒಂದು, ಇದ್ರ ಜೊತೆಗೆ ಮೊನ್ನೆ ಸಿದ್ಧಾರ್ಥ ಅಂತ ಒಬ್ಬ ಯುವಕ, ಏರ್ಫೋರ್ಸ್ ಪೈಲಟ್, ಅವನು 28 ವರ್ಷದ ಯುವಕ. ಅವನು ಜಾಗ್ವಾರ್ ಜೆಟ್ ಅಂತ ಫ್ಲೈ ಮಾಡ್ತಾ ಇರ್ತಾನೆ ಹುಡುಗ. ಜಾಮ್ನಗರ್ ಗುಜರಾತ್. ಎಲ್ರಿ? ಜಾಮ್ನಗರ್ ಗುಜರಾತ್ನಲ್ಲಿ ಆ ಹುಡುಗ ಯೂಶಲಿ ರೆಗ್ಯುಲರ್ ಫ್ಲೈಟ್ ಮಾಡ್ತಾ ಇರ್ತಾನೆ. ಅದು ಟೆಕ್ನಿಕಲ್ ಫಾಲ್ಟ್ ಆಗತ್ತಾ, ಆ ಜಾಗ್ವಾರ್ದು ಏರ್ಕ್ರಾಫ್ಟ್ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಆ ಹುಡುಗ ಕೋಪೈಲಟ್ಗೆ ಹಿ ವಿಲ್ ಸೀ ಟು ದಟ್ ಹಿ ಈಸ್ ಸೇಫ್. ಕೋಪೈಲಟ್ ಇರ್ತಕ್ಕಂಥ ಅವನ ಸ್ನೇಹಿತಿಗೆ ಅವನು ಸೇಫ್ ಮಾಡಿ ಆ ಫ್ಲೈಟ್ ಎಲ್ಲಿ ಜನರು ಜಾಸ್ತಿ ಇದಾರೆ ಅಲ್ಲಿ ಹೋಗಿ ಕ್ರಾಶ್ ಆಗಬಾರ್ದು ಅಂತೇಳಿ ಬೈಲಿಗೆ ಹೋಗಿ ಕ್ರಾಶ್ ಮಾಡ್ತಾನೆ ಹುಡುಗ. ಅವನ ಬಗ್ಗೆ ಎಲ್ಲಿ ಒಬ್ಬರು ಮಾತಾಡ್ತಿಲ್ಲ ಈ ದೇಶದಲ್ಲಿ. ಏರ್ಫೋರ್ಸ್ ಅದೇನಿತ್ತು ಗೊತ್ತಾ, 70 years ಓಲ್ಡ್. ಇಡೀ ಪ್ರಪಂಚದಾಗ ಎಲ್ಲರೂ ಯಾರು ಆ ಜಾಗ್ವಾರ್ ಅಂತಕ್ಕಂಥ ಫೈಟರ್ ಏರ್ಕ್ರಾಫ್ಟ್ ನಡೆಸ್ತಾ ಇಲ್ಲ. ಇವರು ಯಾರು ಬಿಜೆಪಿ ಅವರು 70 साल में कुछ नहीं किया, 70 साल में कुछ नहीं किया ಅಂತ ಹೇಳ್ತಾರಲ್ಲ, ಇವ್ರು 70 ವರ್ಷದ ಅಂತ ಹುಡುಗನಿಗೆ ಫ್ಲೈಟ್ ಕೊಡಿಸಿ ಇವತ್ತು ಅವ್ನ ಜೀವ ಕಳ್ಕೊಂಡಿದ್ದಾನೆ. ಇದ್ರ ಬಗ್ಗೆ ಎಲ್ಲಿ ಚರ್ಚೆ ಆಗ್ಬೇಕಾ ಬೇಡ? ಬರೀ ವಸ್ತು ಬಗ್ಗೆನೇ ಮಾತಾಡದ ಬೆಳಗ್ಗಿಲ್ಲ ಸಾಯಂಕಾಲವರೆಗೆ ಏನ್ರಿ? ಇವತ್ತು ಪಿಯೂಷ್ ಗೋಯಲ್ ಅವ್ರು ಹೇಳ್ತಾ ಇದಾರೆ, ಏನ್ ಹೇಳ್ತಾ ಇದಾರೆ ಪಿಯೂಷ್ ಗೋಯಲ್? ನೀವು ವಿಡಿಯೋ ನೋಡಿದ್ರ? ಅವ್ರು ಹೇಳಿದ್ರಲ್ಲ, ಸ್ಟಾರ್ಟ್ಅಪ್ ಈ ದೇಶದಲ್ಲಿ ಏನ್ ಆಗೇ ಇಲ್ಲ, ಬರೆಗೆ ಸ್ವಿಗ್ಗಿ ಝೊಮ್ಯಾಟೊ ಇಂಥವು ಸ್ಟಾರ್ಟ್ಅಪ್ ಮಾಡಿದ್ರೆ ಅಂತ ಅವ್ರು ಹೇಳ್ತಾ ಇದಾರೆ. ಇದ್ರ ಬಗ್ಗೆ ಚರ್ಚೆ, ಇದ್ರ ಬಗ್ಗೆ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ. ಕೇಳ್ರಿ, ದಯಮಾಡಿ ಕೇಳಿ, ಅವ್ರಿಗೆ ಕೇಳ್ರಿ. 10 ವರ್ಷದಲ್ಲಿ ಎಷ್ಟು ಸ್ಟಾರ್ಟ್ಅಪ್ ಕಂಪ್ನಿಗಳಾಗಿದೆ, ನಾನು ಮಾಹಿತಿ ಕೊಡ್ತೀನಿ, ಅವ್ರು ಕೊಡ್ಲಿ. ಅದ್ರಾಗೆ ನಮ್ಮ ದೇಶದ ಪ್ರಧಾನಮಂತ್ರಿದ ಎಷ್ಟು ಕೊಡುಗೆ ಇದೆ, ಬಿಜೆಪಿ ಸರ್ಕಾರದ ಎಷ್ಟು ಕೊಡುಗೆ ಇದೆ, ಚರ್ಚೆ ಆಗ್ಲಿ ಬೇಕಿದ್ರೆ.